ನ್ಯಾಚುರಲ್ ಆಗಿ ಕೂದಲಿಗೆ ರೆಡಿ ಮಾಡ್ತಿರುವಂತಹ ಎಣ್ಣೆ ಪೌಡರ್ಗೆ ನಾವು ಏನೆಲ್ಲ ಮಿಕ್ಸ್ ಮಾಡ್ತೀವಿ, ನಮ್ಮ ಪ್ಯಾಕಿಂಗ್ ವ್ಯವಸ್ಥೆ ಹೇಗಿರುತ್ತೆ ಅಂತ ನಿಮಗೆ ನಾನು ಅದನ್ನು ವೀಡಿಯೋನ ಮಾಡಿದ್ದೀನಿ. ಅದನ್ನು ನೋಡಿಬಿಟ್ಟು ತುಂಬ ಜನ ಆರ್ಡರ್ನ ಬುಕ್ ಮಾಡ್ಕೊಂಡಿದ್ದೀರಾ. ಅದರಲ್ಲೂ ಬರ್ಗಂಡಿ ಕಲರ್ ಮೆಹಂದಿ ಪೌಡರ್ನ ತುಂಬ ಜನ ಬುಕ್ ಮಾಡಿಕೊಂಡು ಅದನ್ನು ಹೇಗೆ ಕಲಿಸ್ಕೋಬೇಕು, ಹೇಗೆ ಹಚ್ಕೋಬೇಕು ಹೇಳಿ ಒಂದು ವಿಡಿಯೋ ಮಾಡಾಕಿ ಅಂತ ಕೇಳ್ತಾ ಇದ್ರೆ, ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನು ನಾವು ಹಚ್ಕೊಳ್ಳೋದ್ರಿಂದ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ, ಶೈನಿ ಆಗುತ್ತೆ, ಕೂದಲು ಉದುರೋದು ಕಡಿಮೆ ಆಗುತ್ತೆ. ಇದೊಳ್ಳೆ ಒಂಥರ ಹೇರ್ ಪ್ಯಾಕು, ನಮಗೆ ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು. ಆ ರೀತಿ ಇದಕ್ಕೆ ವರ್ಕ್ ಆಗುತ್ತೆ. ಅಷ್ಟೇ ಉಪಯೋಗ ಆಗುವಂತಹ ಪ್ರಾಡಕ್ಟ್ಗಳನ್ನು ನಾವು ಇದಕ್ಕೆ ಸೇರಿಸಿದ್ದೀವಿ. ಇದನ್ನು ನಾವು ಹಚ್ಕೊತಿದ್ದೀವಿ ಅಂದರೆ, ನಾಳೆ ಬೆಳಗ್ಗೆ ಹಚ್ಕೊತಿದ್ದೀವಿ ಅಂದರೆ ಇವತ್ತು ರಾತ್ರಿನೇ ಇದನ್ನು ಕೇವಲ ನೀರನ್ನು ಅಥವಾ ಮೊಸರನ್ನು ಹಾಕ್ಬಿಟ್ಟು ಕಲಿಸ್ಕೋಬೇಕು. ತುಂಬ ತೆಳುವಾಗಿ ಕಲಿಸ್ಕೋಬೇಡಿ, ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ದಿನ ಬೆಳಗ್ಗೆ ನಿಮಗೇನಾದರೂ ಅದು ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡಿಬಿಟ್ಟು ಕಲಿಸ್ಕೋಬೋದು. ಬೇಕಾದ್ರೆ ನಾವು ತಲೆಗೆ ಎಗ್ಗನ್ನು ಬಳಸ್ತೀವಿ ಅಂದರೂ ಕೂಡ ಎಗ್ಗನ್ನು ಹಾಕ್ಬಿಟ್ಟು ಕಲಿಸ್ಕೊಂಡು ನಂತರ ಈ ರೀತಿ ಹಚ್ಕೋಬೇಕು. ಯಾವಾಗಲೇ ಆದ್ರೂ ತಲೆಗೆ ನಾವು ಮೆಹಂದಿನ ಹಚ್ಕೊತೀವಿ ಅಂದರೆ ತಲೆ ಕೂದಲಲ್ಲಿ ಸ್ವಲ್ಪನೂ ಎಣ್ಣೆ ಇರಬಾರ್ದು. ಆ ರೀತಿ ತಲೆನ ಮೊದಲು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಕೂಮಿಂದ ಸಿಕ್ಕನ್ನೆಲ್ಲ ಬಿಡಿಸ್ಕೊಂಬಿಡಿ. ಆಮೇಲೆ ಈ ರೀತಿ ಮೆಹಂದಿನ ನೀಟಾಗಿ ಹಚ್ಕೋಬೇಕು. ಬುಡದಿಂದ ಹಿಡಿದು ಕೂದಲಿನ ತುದಿವರೆಗೂ ಕೂಡ ನೀಟಾಗಿ ಹಚ್ಕೊಂಬಿಡಿ. ಈ ರೀತಿ ಹಚ್ಕೊಳ್ಳೋದ್ರಿಂದ ನಿಮ್ಮ ತಲೆಯ ಬುಡಕ್ಕೆ ಒಳ್ಳೆ ಪ್ರೋಟೀನ್ ಪೌಡರ್ ಥರ ಇದು ವರ್ಕ್ ಮಾಡುತ್ತೆ. ತಲೆ ಕೂದಲು ಉದುರ್ತಾ ಇದ್ದರೆ ಅಥವಾ ರೀಗ್ರೋತ್ ಆಗ್ತಾ ಇಲ್ಲ, ಸ್ಪ್ಲಿಟೇರ್ಸ್ ತುಂಬ ಆಗ್ತಾಯಿದೆ, ಬಿಳಿ ಕೂದಲು ತುಂಬ ಆಗ್ತಾಯಿದೆ ಅಂದರೆ ಇದನ್ನು ನೀವು ಹಚ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಕೂದಲಿನ ಆರೈಕೆನ ನೀವು ಮಾಡ್ಕೋಬೋದು. ಇದನ್ನು ಸ್ಟಾರ್ಟಿಂಗ್ ನೀವು ಪೌಡರ್ನ ತೊಗೊಂಡಿದ್ದೀರಾ ಅಂದರೆ 15 ದಿವಸಕ್ಕೆ ಒಂದು ಸರಿ ನೀವು ಹೇರ್ ಪ್ಯಾಕನ್ನು ಹಾಕ್ಕೊಳ್ಳೇಬೇಕು. ನಿಧಾನವಾಗಿ ಕೂದಲು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದೇ ಸರಿಗೆ ಇದು ರಿಸಲ್ಟ್ ಬರಬೇಕು ಅಂದರೆ ಇದಕ್ಕೆ ನಾವು ಯಾವುದೇ ಥರ ಕೆಮಿಕಲನ್ನು ಆ್ಯಡ್ ಮಾಡ್ತಾ ಇಲ್ಲ. ಆ ಕಾರಣ ಕೂದಲು ಒಂದೇ ಸರಿಗೆ ನಿಮಗೆ ಖಂಡಿತ ರಿಸಲ್ಟ್ ಸಿಗೋದಿಲ್ಲ. ನಮ್ಮದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋ ಕಾರಣ ನಿಧಾನವಾಗಿ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಒಂದು 3 ಸರಿ ಪ್ಯಾಕ್ನ ಹಾಕ್ಕೊಳ್ಳಿ. 15 ದಿವಸಕ್ಕೆ 20 ದಿವಸಕ್ಕೊಮ್ಮೆ ಕೂದಲು ಒಂದು ಮಟ್ಟಿಗೆ ನಿಮ್ಮ ಕೂದಲು ಸರಿ ಹೋಗ್ತಾ ಹೋಗುತ್ತೆ. ಆಮೇಲೆ ನಂತರ ತಿಂಗಳಿಗೊಂದು ಸರಿ, 2 ತಿಂಗಳಿಗೊಂದು ಸರಿ ಈ ಪ್ಯಾಕನ್ನು ಹಾಕ್ಕೋಬೋದು. ಈ ರೀತಿ ಹಚ್ಕೊಂಡು ಒಂದು 2-3 ಗಂಟೆ ಪೂರ್ತಿ ಡ್ರೈ ಆದ ನಂತರ ನೀಟಾಗಿ ವಾಶ್ ಮಾಡ್ಕೊಬಿಡಿ. ಯಾವುದೇ ಥರ ಶಾಂಪೂನ ಬಳಸೋದಕ್ಕೆ ಹೋಗ್ಬೇಡಿ. ದಿನ ಬೆಳಗ್ಗೆ ಶಾಂಪೂನ ಬಳಸಿಬಿಟ್ಟು ತಲೆ ಸ್ನಾನನ ನೀಟಾಗಿ ಮಾಡ್ಕೊಂಬಿಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ.